ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರತಿಭಟನೆ ಎರಡು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಒಂದು, ಇದು ಅಣ್ಣಾ ಹಜಾರೆಯ ಇನ್ನೊಂದು ರೂಪವ? ಬಿಜೆಪಿಯೇ ಈ ಪ್ರತಿಭಟನೆಯನ್ನು ಚೂ ಬಿಟ್ಟಿದೆಯಾ? ಅದರ ನಿಯಂತ್ರಣದಲ್ಲಿಯೇ ಈ ಪ್ರತಿಭಟನೆ ನಡೀತಾ ಇದೆಯಾ? ಎರಡು, ಇಂಥದ್ದೊಂದು ವದಂತಿಯನ್ನು ಬಿಜೆಪಿಯೇ ಹುಟ್ಟು ಹಾಕಿದೆಯಾ? ಆಕ್ರೋಶಿತ ಯುವ ಸಮೂಹ ಕಾಕ್ರೋಚ್ ಜನತಾ ಪಾರ್ಟಿ ಸೇರದಂತೆ ತಡೆಯುವ ಸಂಚನ್ನು ಬಿಜೆಪಿಯ ಒಳಗಿಂದೊಳಗೆ ರೂಪಿಸ್ತಾ ಇದೆಯಾ? ಸಿಜೆಪಿ ಬಿಜೆಪಿಯದ್ದೇ ಒಂದು ಭಾಗ ಎಂದು ಹೇಳಿದರೆ ಯುವ ಸಮೂಹ ಇದರಿಂದ ದೂರ ನಿಲ್ಲಬಹುದು ಮತ್ತು ಈ ಆಕ್ರೋಶ ತಣಿಯಬಹುದು ಎಂಬ ತಂತ್ರವನ್ನು ಬಿಜೆಪಿಯೇ ಹೆಣೆದು ಇಂಥದ್ದೊಂದು ವದಂತಿಯನ್ನು ಹರಿಬಿಟ್ಟಿದೆಯಾ? ವೀಕ್ಷಕರೇ, ಇದು ಎಡಿಟರ್ಸ್ ಪಿಕ್. ಕಾಕ್ರೋಚ್ ಜನತಾ ಪಾರ್ಟಿಯ ಸ್ಥಾಪಕ ಅಭಿಜಿತ್ ದೀಪ್ಕೆ ಅಮೆರಿಕಾದಿಂದ ಭಾರತಕ್ಕೆ ಬಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಜಂತರ್ ಮಂತರ್ ಪ್ರತಿಭಟನೆಗೆ ಸುಲಭದಲ್ಲಿಯೇ ಸರ್ಕಾರ ಅನುಮತಿಯನ್ನು ನೀಡಿದೆ. ಇವೆಲ್ಲವೂ ಯೋಜಿತ ತಂತ್ರ ಎಂಬ ಅನುಮಾನ ಅನೇಕರಲ್ಲಿದೆ. ಬಹುಶಃ ಈ ಅನುಮಾನವನ್ನು ಆಳುವವರೇ ಬುದ್ಧಿವಂತಿಕೆಯಿಂದ ಸೋಷಿಯಲ್ ಮೀಡಿಯಾದ ಮೂಲಕ ಹಂಚಿಕೊಂಡಿರಲೂಬಹುದು. ಈ ಮೂಲಕ ಈ ಪ್ರತಿಭಟನೆಯ ಬಗ್ಗೆ ಅನುಮಾನವೊಂದನ್ನು ಹುಟ್ಟುಹಾಕುವುದು ಮತ್ತು ಯುವ ಸಮೂಹ ಈ ಪ್ರತಿಭಟನೆಯಲ್ಲಿ ನಿರಾಸಕ್ತಿ ತೋರುವಂತೆ ಮಾಡಿರಲೂಬಹುದು. ಆದರೆ ಅಭಿಜಿತ್ ದೀಪ್ಕೆ ಮಾತಾಡ್ತಾ ಕಳೆದ 10 ವರ್ಷಗಳಲ್ಲಿ ಈ ಸರ್ಕಾರ ನಡೆಸಿಕೊಂಡಿರುವುದರ ಬಗ್ಗೆ ಮಾತಾಡಿದ್ದಾರೆ. ಹಿಂದೂ ಮುಸ್ಲಿಂ ವಿಷಯವನ್ನು ಎತ್ತಿ ಜನರಿಗೆ ಮಂಕುಬೂದಿ ಎಸೆದಿರುವುದನ್ನು ಹೇಳಿದ್ದಾರೆ. ತಮ್ಮದು ರಾಜಕೀಯ ಪಕ್ಷ ಅಲ್ಲ, ಇದು ವಿದ್ಯಾರ್ಥಿಗಳ ಆಕ್ರೋಶದ ಫಲಿತಾಂಶ ಎಂದು ಹೇಳಿದ್ದಾರೆ. तुम्हारी राजनीति से हम नहीं डरेंगे, धर्म की राजनीति बंद करो, हिंदू मुसलमान की राजनीति बंद करो. ರೈತರು ದೆಹಲಿಗೆ ಬರದಂತೆ ರಸ್ತೆಗೆ ಕಬ್ಬಿಣದ ಮೊಳೆಗಳನ್ನು ಹೊಡೆದಿದ್ದ ಕೇಂದ್ರ ಸರ್ಕಾರ ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನು ಇಷ್ಟು ಸುಲಭದಲ್ಲಿ ಸಹಿಸಿಕೊಂಡದ್ದೇಕೆ ಎಂಬ ಪ್ರಶ್ನೆಯನ್ನು ಅನೇಕರು ಎತ್ತಿದ್ದಾರೆ. ಆದರೆ ವಿದ್ಯಾರ್ಥಿಗಳ ಪ್ರತಿಭಟನೆಗೂ ರೈತರ ಪ್ರತಿಭಟನೆಗೂ ಬಹಳ ದೊಡ್ಡ ವ್ಯತ್ಯಾಸ ಇದೆ. ವಿದ್ಯಾರ್ಥಿಗಳು ತಿರುಗಿ ನಿಂತಿರುವುದಕ್ಕೆ ಹಸಿ ಕಾರಣಗಳಿವೆ. ಸುಮಾರು 22 ಲಕ್ಷ ವಿದ್ಯಾರ್ಥಿಗಳ ಬದುಕು ಮೂರಾಬಟ್ಟೆಯಾಗಿದೆ. ಆತ್ಮಹತ್ಯೆಗಳು ನಡೆದಿವೆ, ಆಕ್ರೋಶ ಉಂಟಾಗಿದೆ. ಕೇವಲ ಇದೊಂದೇ ಅಲ್ಲ, ನಿರುದ್ಯೋಗ ತಾಂಡವವಾಡ್ತಾ ಇದೆ, ಬೆಲೆ ಏರಿಕೆ ಇದೆ, ಭ್ರಷ್ಟಾಚಾರ ತುತ್ತ ತುದಿಯಲ್ಲಿದೆ. ಇನ್ನೊಂದು ಕಡೆ ಹಿಂದೂ ಮುಸ್ಲಿಂ ಎಂದು ಮೀಡಿಯಾಗಳು ಪದೇ ಜನರನ್ನು ಭಾವನಾತ್ಮಕವಾಗಿ ವಿಭಜಿಸ್ತಾ ಇದೆ. ವಿದ್ಯಾರ್ಥಿಗಳ ಆಕ್ರೋಶದ ಹಿಂದೆ ಈ ಎಲ್ಲವೂ ಇದೆ. ಇದು ಪ್ರಭುತ್ವಕ್ಕೂ ಗೊತ್ತಿದೆ. ಒಂದು ವೇಳೆ ಇದನ್ನು ತಡೆದ್ರೆ ದೆಹಲಿಯ ಜಂತರ್ ಮಂತರ್ನ ಈ ಆಕ್ರೋಶ ದೇಶದ ವಿವಿಧ ರಾಜ್ಯಗಳ ಗಲ್ಲಿಗಳಲ್ಲಿ ಹುಟ್ಟಿಕೊಳ್ಳುವ ಭಯ ಆಳುವ ವರ್ಗಕ್ಕೆ ಇದೆ. ಪ್ರತಿಭಟನೆಗೆ ಅವಕಾಶ ಕೊಟ್ಟು ಅವರಿಂದಲೇ ತಪ್ಪಾಗುವಂತೆ ನೋಡಿಕೊಳ್ಳೋದು ಮತ್ತು ಅದನ್ನೇ ತನ್ನ IT ಸೆಲ್ ಮೂಲಕ ತಮಗೆ ಅನುಕೂಲಕರವಾಗಿ ಪರಿವರ್ತಿಸಿಕೊಳ್ಳುವುದು ಅನ್ನುವ ಪ್ಲಾನ್ ಕೇಂದ್ರ ಸರ್ಕಾರಕ್ಕೆ ಇದ್ದಂತಿದೆ. ಈ ಹಿಂದೆಯೂ ಇಂಥ ಪ್ಲಾನ್ ಮಾಡಿ ಪ್ರಭುತ್ವ ಗೆದ್ದಿದೆ. ಅದರಲ್ಲಿ ಪ್ರಬಲ IT ಸೆಲ್ ಇದೆ, ಗೋಧಿ ಮೀಡಿಯಾಗಳ ಬೆಂಬಲ ಇದೆ. ಆದ್ದರಿಂದಲೇ ಜಂತರ್ ಮಂತರ್ನಲ್ಲಿ ಸೇರಿದ ವಿದ್ಯಾರ್ಥಿಗಳು ಗೋಧಿ ಮೀಡಿಯಾದ ವಿರುದ್ಧ ಘೋಷಣೆ ಕೂಗಿದ್ದಾರೆ. ಈ ಪ್ರತಿಭಟನೆಗೆ ಪ್ರಭುತ್ವದ ಬೆಂಬಲಿಗರು ಅಡ್ಡಿಪಡಿಸಿದ್ದಾರೆ. ಇನ್ನೊಂದೆಡೆ ಕಾಕ್ರೋಚ್ ಜನತಾ ಪಾರ್ಟಿಯ ನಾಯಕರ ಜೊತೆ ಅಣ್ಣಾ ಹಜಾರೆ ಇರುವ ಫೇಕ್ ಚಿತ್ರವನ್ನು ಹಂಚಿಕೊಳ್ಳಲಾಗ್ತಾ ಇದೆ. ಮತ್ತೊಂದು ಕಡೆ ಅಭಿಜಿತ್ ದೀಪ್ಕೆ ಮುಸ್ಲಿಂ ವಿರೋಧಿ, ಇಸ್ರೇಲ್ ಪ್ರೇಮಿ, ಪ್ರಭುತ್ವದ ಬೆಂಬಲಿಗ ಎಂಬೆಲ್ಲ ಬರಹಗಳು ಕೂಡ ಕಾಣಿಸಿಕೊಳ್ತಾ ಇದೆ. ಈ ಎರಡರಲ್ಲೂ ಒಂದು ಸತ್ಯ ಇದೆ. ಒಂದು, ಮುಸ್ಲಿಮರನ್ನು ಈ ಕಾಕ್ರೋಚ್ ಪಾರ್ಟಿಯಿಂದ ದೂರ ನಿಲ್ಲಿಸೋದು. ಮುಸ್ಲಿಮರು ಹೇಗೂ ಪ್ರಭುತ್ವದ ಬಗ್ಗೆ ಅಸಮಾಧಾನ ಹೊಂದಿದ್ದಾರೆ. ಈ ಕಾಕ್ರೋಚ್ ಪಾರ್ಟಿಯ ಕಡೆಗೆ ಅವರು ಒಲವು ಹರಿಯುವುದು ಸಹಜ. ಈ ಕಾರಣಕ್ಕಾಗಿಯೇ ದೀಪ್ಕೆಯನ್ನು ಮುಸ್ಲಿಂ ವಿರೋಧಿ ಎಂದು ಬಿಂಬಿಸುವುದು ಮತ್ತು ಕೇಂದ್ರ ಸರ್ಕಾರದ ಬೆಂಬಲಿಗ ಎಂದು ಹೇಳೋದು, ಇಸ್ರೇಲ್ ಬೆಂಬಲಿಗ ಎಂದು ಹೇಳೋದು, ಇವೆಲ್ಲವೂ ವರ್ಕೌಟ್ ಆಗಬಹುದು ಎಂದು ಯಾರೋ ಪರದೆಯ ಹಿಂದೆ ನಿಂತು ಪ್ಲಾನ್ ಮಾಡ್ತಾ ಇದ್ದಾರೆ. ಮುಸ್ಲಿಂ IT ಸೆಲ್ ಎಂಬ X ಖಾತೆಯಲ್ಲಿ ದೀಪ್ಕೆಯ ವಿರುದ್ಧ ಈ ಬಗೆಯ ಪ್ರಚಾರ ನಡೆದಿದೆ. ಮುಸ್ಲಿಮರೇ ದೀಪ್ಕೆಯ ಹತ್ತಿರ ಹೋಗಬೇಡಿ, ಆತನನ್ನು ನಂಬೇಡಿ, ಆತನ ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಡಿ ಎಂದು ಈ ಖಾತೆಯಲ್ಲಿ ಮನವಿ ಮಾಡಿಕೊಳ್ಳಲಾಗಿದೆ.
ಅಣ್ಣಾ ಹಜಾರೆಯ ಪ್ರತಿಭಟನೆಯ ಹಿಂದೆ ಈಗಿನ ಪ್ರಭುತ್ವ ಇತ್ತು ಮತ್ತು ಹಜಾರೆ ಅವರನ್ನು ಟೂಲಾಗಿ ಈ ಪ್ರಭುತ್ವ ಬಳಸಿಕೊಂಡಿತ್ತು ಎಂಬ ಅಭಿಪ್ರಾಯ ದಟ್ಟವಾಗಿರುವ ಹಿನ್ನೆಲೆಯಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿಯ ಬಗ್ಗೆ ಸಂದೇಹ ಪಡುವುದಕ್ಕೆ ಕಾರಣ ಇದೆ. ಆದರೆ ಈ ಸಂದೇಹವನ್ನೇ ದುರ್ಬಳಕೆ ಮಾಡಿಕೊಳ್ಳುವ ಎಲ್ಲ ಸಾಮರ್ಥ್ಯ ಆಳುವ ಪ್ರಭುತ್ವಕ್ಕೂ ಇದೆ. ಸದ್ಯದ ದಿನಗಳಲ್ಲಿ ಜನರು ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಆಳುವ ವರ್ಗದ ವಿರುದ್ಧ ನಿಂತಿದ್ದಾರೆ. ಕಲಿತರೂ ಉದ್ಯೋಗ ಸಿಗ್ತಾ ಇಲ್ಲ ಎಂಬ ಕಾರಣಕ್ಕೆ ಅವರೆಲ್ಲ ಆಕ್ರೋಶಿತರಾಗಿದ್ದಾರೆ. ಈ ಆಕ್ರೋಶವನ್ನು ಸಂದೇಹದಿಂದ ನೋಡುವುದರಿಂದ ಲಾಭವಾಗುವುದು ಪ್ರಭುತ್ವಕ್ಕೆ ಮಾತ್ರ. मैम सीजेपी से मेरा ऐसा कोई निजी लगाव नहीं है. जो पार्टी मेरे मुद्दे उठाएगी मैं उसका सपोर्ट करूंगा. मैं यहाँ सीजेपी के लिए नहीं आया हूँ. मैं यहाँ धर्मेंद्र प्रधान के रेजिग्नेशन सीजेपी के लिए नहीं आए. जो पार्टी मेरा मुद्दा उठाएगी मैं उसके लिए करूंगा. मेरा मुद्दा ये नहीं है कि हिंदू मुस्लिम है, हिंदू ने मुस्लिम को मार दिया, ये हो रहा है वो हो रहा है. मेरा मुद्दा ये है कि मैम एजुकेशन मिनिस्टर पेपर लीक हो रहे हैं, ये हो रहा है एक्सेट्रा एक्सेट्रा. जो मैम एजुकेशन हेल्थ केयर जो पब्लिक की जो मैटर है मैम वो मेरा मुद्दा है. ಆದ್ದರಿಂದಲೇ ಪ್ರಭುತ್ವ ಈಗ ಕಾಕ್ರೋಚ್ ಜನತಾ ಪಾರ್ಟಿಯ ಬಗ್ಗೆ ಸಾರ್ವತ್ರಿಕ ಸಂದೇಹವನ್ನು ಹರಿಯಬಿಡುವ ಸಾಧ್ಯತೆಯೇ ಹೆಚ್ಚು. ಆ ಮೂಲಕ ಈ ಪಾರ್ಟಿಯನ್ನು ಸದೆಬಡಿಯುವುದಕ್ಕೆ ತಂತ್ರ ಹೆಣೆದಿರಲೂಬಹುದು. ಸದ್ಯ ದೇಶ ಬದಲಾವಣೆಯನ್ನು ಬಯಸ್ತಾ ಇದೆ. ಆ ಬದಲಾವಣೆಗೆ ಈ ಕಾಕ್ರೋಚ್ ಪಾರ್ಟಿಯ ಪ್ರತಿಭಟನೆ ಯಾವ ಕೊಡುಗೆಯನ್ನು ನೀಡಬಹುದು ಅನ್ನುವ ಕುತೂಹಲವಷ್ಟೇ ಉಳಿದಿದೆ. ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ. ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ, ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ. ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಎಲ್ಲ ಕಾರ್ಯಕ್ರಮವನ್ನು ನಿಮ್ಮವರು, ನಿಮ್ಮ ಕುಟುಂಬಿಕರು ಮತ್ತು ಗೆಳೆಯರೊಂದಿಗೆ ಹಂಚಿಕೊಂಡು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ವಿನಂತಿಸುವ ಮೂಲಕ ನಮ್ಮನ್ನು ಬೆಂಬಲಿಸಿ.